ಹೊಸಕೋಟೆ ಬಳಿ ನಡೆದಂತಹ ಡೆಡ್ಲಿ ಆಕ್ಸಿಡೆಂಟ್ಗೆ ಬಾಳಿ ಬದುಕಬೇಕಾದಂತಹ 7 ಜನ ಯುವಕರು ಉಸಿರು ಚೆಲ್ಲಿದ್ದಾರೆ. ಒಬ್ಬೊಬ್ಬರದ್ದು ಒಂದೊಂದು ರೀತಿಯ ಕರುಣಾಜನಕ ಕತೆ. ಮಕ್ಕಳನ್ನ ಕಳೆದುಕೊಂಡಂತಹ ಹೆತ್ತವರ ಆಕ್ರಂದನ ಮುಗಿಲು ಮುಟ್ಟಿದೆ. ಬೆಳಗ್ಗೆಯೇ ಎದ್ದು ಟ್ರಿಪ್ಪಿಗಂತ ಹೇಳಿ ಹೊರಟಂತವರು ಮಸಣವನ್ನ ಸೇರಿದ್ದಾರೆ. ಮನೆಯಲ್ಲಿ ಯಾರಿಗೂ ಹೇಳಿಲ್ಲ, ಏನು ಮಾಹಿತಿ ಕೊಟ್ಟಿಲ್ಲ, ಮನೆಯಿಂದ ಬಂದುಬಿಟ್ಟಿದ್ದಾರೆ. ಅತಿ ವೇಗದಿಂದ ಆಕ್ಸಿಡೆಂಟ್ ಆಗಿದೆ. ಕಾರು ಅಪ್ಪಚ್ಚಿಯಾಗಿ ಹೋಗಿದೆ. ಅಶ್ವಿನ್, ಅಯಾನ್ ಅಲಿ, ಆರಂ ಶರೀಫು, ಇತನ್ ಜಾರ್ಜು, 18 ವರ್ಷದ ಭರತ್ ದುರಂತ ಅಂತ್ಯ ಕಂಡಿದ್ದಾರೆ. ಕಷ್ಟಪಟ್ಟು ಸಾಕಿ ಸಲಹಿದಂತಹ ಮಕ್ಕಳಿವರು ಇನ್ನೇನು SSLC PUC ಮುಗಿಸಿ ಜೀವನವನ್ನು ರೂಪಿಸ್ಕೊಳ್ಬೇಕಾದಂತಹ ಮಕ್ಕಳಿವರು ಪರೀಕ್ಷೆಯನ್ನು ಬರೆಯೋದಕ್ಕೂ ಮೊದಲು ಸ್ನೇಹಿತರ ಜೊತೆ ಹೋಗಿ ಜಾಲಿ ರೈಡ್ಗೆ ಅಂತೇಳಿ ಹೋಗಿದ್ದಾರೆ. ಅತಿ ವೇಗದಿಂದ ಕಾರು ಓಡಿಸಿದ್ದಾರೆ. ಪರಿಣಾಮ ಆಕ್ಸಿಡೆಂಟ್ ಆಯಿತು. ಕಾರ್ನಲ್ಲಿದ್ದಂತಹ ಅಷ್ಟೂ ಜನರು ಕೂಡ ಸಾವನ್ನಪ್ಪಿದ್ದಾರೆ. ಎಲ್ಲ ಒಂದೇ ಸ್ಕೂಲ್ನವರು, ಒಂದೇ ವಯಸ್ಸಿನವರು. ಮಕ್ಕಳನ್ನು ಕಳೆದುಕೊಂಡವರ ಹೆತ್ತವರ ಆಕ್ರಂದನ, ಅವರ ನೋವು, ಸಂಕಟವನ್ನು ನೀವು ಗಮನಿಸ್ತಾ ಇದ್ದೀರಿ. ನಮ್ಮ ಪೋಷಕರುಗಳು ಅಷ್ಟೇ, ಅಪ್ರಾಪ್ತ ಮಕ್ಕಳ ಕೈಯಲ್ಲಿ ಬೈಕು, ಕಾರನ್ನು ಕೂಡ ಮುಂಚೆ 100 ಬಾರಿ ಯೋಚನೆ ಮಾಡಬೇಕು. ಏನು ಮಾಡ್ತಿದ್ದಾರೆ ಮಕ್ಕಳು, ಎಲ್ಲಿಗೆ ಹೋಗ್ತಿದ್ದಾರೆ, ಎಲ್ಲವನ್ನೂ ಕೂಡ ತಿಳ್ಕೊಬೇಕು. ಇಲ್ಲಾಂದರೆ ಈ ರೀತಿಯ ಅನಾಹುತಗಳಾಗುವಂತಹ ಸಾಧ್ಯತೆ ಇರುತ್ತೆ. ನೋಡಿ, ಎಲ್ಲ 16, 17, 18 ವರ್ಷದ ಹುಡುಗರಪ್ಪ ಜಾಲಿ ರೈಡಿಗಂತ ಹೋಗ್ಬಿಟ್ಟು ಲಾರಿಗೆ ಡಿಕ್ಕಿ ಹೊಡೆದಿದ್ದಾರೆ. ಎಲ್ಲರೂ ಕೂಡ ಈಗ ಶವವಾಗಿರುವಂಥದ್ದು. ಈ ಪರಿಸ್ಥಿತಿಯಲ್ಲಿ ಹೆತ್ತವರು ಇವರನ್ನು ನೋಡಬೇಕು ಅಂದರೆ ಹೃದಯ ಒಡೆದು ಹೋಗುತ್ತೆ, ಕರುಳು ಕಿವುಚಿದಂತಾಗ್ಬಿಡುತ್ತೆ. ಎದೆ ಎತ್ತರ ಬೆಳೆದಂತಹ ಮಕ್ಕಳು ಕಷ್ಟ ಗೊತ್ತಾಗದಂಗೆ ಹೂವಿನ ರೀತಿಯಲ್ಲಿ ಸಾಕಿರ್ತಾರೆ, ಗಿಣಿ ರೀತಿಯಲ್ಲಿ ಸಾಕಿರ್ತಾರೆ. ಕಾರಲ್ಲಿ ಹೋಗಿ ಲಾರಿಗೆ ಹೊಡೆದು ಸತ್ತೋಗ್ಬಿಡ್ತಾರೆ ಅಂದರೆ ಯಾರಿಗೆ ಸಹಿಸ್ಕೊಳ್ಳೋದಕ್ಕಾಗುತ್ತೆ? ನೆಲದ ಮೇಲೆ ಬಿದ್ದು ಒದ್ದಾಡ್ತಾ ಇದ್ದಾರೆ, ಎದೆ ಬಡ್ಕೊಳ್ತಾ ಇದ್ದಾರೆ, ಬಾಯಿ ಬಡ್ಕೊಳ್ತಾ ಇದ್ದಾರೆ. ಜೀವನ ಪರ್ಯಂತ ಈ ನೋವು ಇವೆಲ್ಲವೂ ಕೂಡ ಅವರನ್ನು ಕಾಡುವಂಥದ್ದು.